ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಿಗ್ಗೆನೇ ರೆಡಿಯಾಗಿ ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ಬೆಂಗಳೂರಲ್ಲಿ ನಮ್ಮ ಅತ್ತರ ಮನೆಗೆ ಸತ್ಯನಾರಾಯಣ ಪೂಜೆ ಇದೆ, ಹಾಗಾಗಿ ಫ್ಯಾಮ್ಲಿ ಎಲ್ಲ ಹೋಗ್ತಾ ಇದ್ದೀವಿ. ದರ್ಶನ ಹೊಂದು ಬರ್ತಿಲ್ಲ ಅಷ್ಟೇ. ಇನ್ನು ಬೆಳಗಿನ ಜಾವ 6 ಗಂಟೆಗೇ ಬೆಂಗಳೂರಿಗೆ ಡೈರೆಕ್ಟ್ ಬಸ್ ಇದೆ, ಹಾಗಾಗಿ ಅದಕ್ಕೆ ಹೋಗೋಣ ಅಂತೇಳಿನೇ ರೆಡಿಯಾಗಿ ಬಸ್ ಸ್ಟ್ಯಾಂಡಿಗೆ ಬಂದ್ವಿ. ಇನ್ನು ಬಂದು 10 ನಿಮಿಷಕ್ಕೆ ಬಸ್ ಬಂತು. ಮಿಸ್ ಆಗುತ್ತೆ ಅಂದ್ಕೊಂಡ್ವಿ, ಅದರಲ್ಲೂ ಸಿಕ್ಕಾಪಟ್ಟೆ ರಶ್ಶು. ನಾವು ಡೋರಲ್ಲೇ ನಿಂತ್ಕೊಂಡ್ವಿ, ಆ ಬಸ್ಸು ಸಿಗಲ್ಲ ಅಂದ್ಕೊಂಡಿದ್ವಿ. ನಾವು ಅಷ್ಟು ರಶ್ ಇತ್ತು, ಅದು ಹೆಂಗೆ ಬೆಂಗಳೂರಿಗೆ ಹೋಗಿ ತಲುಪೋದು ಗೊತ್ತೇ ಆಗಲಿಲ್ಲ. ಇನ್ನು ನಮ್ಮ ಅತ್ತೆರಿರೋದು ಲಗ್ಗೆರೆಯಲ್ಲಿ. ಇನ್ನು ಲಗ್ಗೆರೆಗೆ ಬಂದು ಇಲ್ಲಿ ಕಾಣ್ತಿದೆಯಲ್ಲ ದೊಡ್ಡ ಬಿಲ್ಡಿಂಗು, ಬ್ಲೂ ಕಲರ್ ಇದೆಯಲ್ಲ, ಅದೇನೆ ನಮ್ಮ ಅತ್ತೆರ ಮನೆ. ಫುಲ್ಲು ಓನ್ ಹೌಸ್ ಅವ್ರದ್ದು. ಮಧ್ಯದಲ್ಲಿ ಅವರು ಡೂಪ್ಲೆಸ್ ಹೌಸ್ ಕಟ್ಟಿಸಿದ್ದಾರೆ, ಕೆಳಗಡೆ ಮೇಲ್ಗಡೆ ಬಾಡಿಗೆ ಕೊಟ್ಟಿದ್ದಾರೆ. ಇನ್ನು ಕೆಳಗಡೆ ಇರೋದ್ರಲ್ಲಿ ಇವಾಗ ಊಟಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಕೆಳಗಡೆ ಗ್ರೌಂಡ್ ಫ್ಲೋರಲ್ಲಿ ಊಟಕ್ಕೆ ಬಂದರಿಗೆಲ್ಲ ಅಲ್ಲೇನೆ. ಇನ್ನು ಊಟ ವಿಚಾರಕ್ಕೆ ಬಂದರೆ ತಿಂಡಿ ಮಧ್ಯಾಹ್ನ ಊಟ ಎಲ್ಲ ಆರ್ಡ್ರ್ ಕೊಟ್ಟಿದ್ದಾರೆ. ಇನ್ನು ನಾವು ಮನೆಗೆ ತಲುಪೋಷ್ಟೊತ್ತಿಗೆ ಆಲ್ರೆಡಿ ಪೂಜೆ ಸ್ಟಾರ್ಟ್ ಆಗಿತ್ತು. ಇನ್ನು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಆಮೇಲೆ ತಿಂಡಿ ತಿನ್ನೋಣ ಅಂತೇಳಿ ಗ್ರೌಂಡ್ ಫ್ಲೋರಿಗೆ ಬಂದ್ವಿ. ತಟ್ಟೆ ಇಡ್ಲಿ, ಬಿಸಿ ಬಿಸಿ ತಟ್ಟೆ ಇಡ್ಲಿ ಮಾಡಿದ್ದಾರೆ. ಹಾಗೆ ಆ್ಯಂಡ್ ರೈಸ್, ಟೊಮೊಟೊ ಚಟ್ನಿ, ಕಾಯಿ ಚಟ್ನಿ, ವಡೆ. ಶಿಶ್ ಇನ್ನು ಪೂಜೆ ಮುಗೀತು. ಇವಾಗ ತಿಂಡಿ ಬ್ರೇಕ್ ಕೊಟ್ಟಿದ್ದಾರೆ. ಅವರು ತಿಂಡಿ ತಿನ್ನೋಕ್ಕೆ ಮನೆಗೆ ಹೋದರು. ಇನ್ನು ನಾವು ಅಷ್ಟೊತ್ತಿಗೆ ತಿಂಡಿ ತಿಂದ್ಬಿಟ್ಟು ಇಲ್ಲೆಲ್ಲ ಮುಂದೆಗಡೆ ಇದೆಯಲ್ಲ ಇದನ್ನೆಲ್ಲ ಕ್ಲೀನ್ ಮಾಡಬೇಕು ಅವ್ರು ಬರೋಷ್ಟೊತ್ತಿಗೆ. ಇನ್ನೊಂದು ಸ್ವಲ್ಪ ಹೊತ್ತಿಗೆ ಪೂಜೆ ಸ್ಟಾರ್ಟ್ ಆಗುತ್ತೆ. महागणाधिपतये नमः। आवाहयामि स्थापयामि अभिमुखे करोमि। आदित्यादि नवग्रह देवता प्रार्थने विनियोगः। अक्षत ಕೈಲಿಟ್ಕೊಂಡು ಆದಿತ್ಯಾದಿ ನವಗ್ರಹ ದೇವತೆಗಳನ್ನ ಪ್ರಾರ್ಥನೆ सप्तमात्रिक पूजां समर्पयामि। मत्स्याय नमः, कूर्माय नमः, वराहाय नमः, परशुरामाय नमः, रामाय नमः, कृष्णाय नमः, बौद्धाय नमः, कल्किने नमो नमः। लक्ष्मी समेत सत्यनारायण स्वामिने नमो नमः। अष्टोत्तर शतदिव्यनामार्चन पूजां च करिष्ये। ಅದೇ ರೀತಿಯಾಗಿ ಸತ್ಯನಾರಾಯಣ ಸ್ವಾಮಿ ದೇವರಲ್ಲಿ ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಂಡು ಒಂದೊಂದೇ ಹೂವನ್ನು ಆ ಸ್ವಾಮಿಗಳ ಪಾದಗಳಿಗೆ ಸಮರ್ಪಣೆಯನ್ನು ಮಾಡ್ತಾ ಬರುವಂಥದ್ದು. ನಿಮ್ಮ ಮನಸ್ಸಿನಲ್ಲಿ ಸತ್ಯದೇವ ಅಂತ ಹೇಳ್ತಾ ಪ್ರಾರ್ಥನೆ ಮಾಡಿಕೊಂಡು ಆಗ್ತದೆ. ಓಂ ಸತ್ಯದೇವಾಯ ನಮಃ, ಸತ್ಯಾತ್ಮನೇ ನಮಃ, ಸತ್ಯಧವನಾಯ ನಮಃ, धवनापत्रं धारयामि। सत्यसम्ये नमः, समीपत्रं धारयामि। सत्यजोधाय नमः, चूतपत्रं धारयामि। सत्यमरघाय नमः, अमरगानन्दपत्रं धारयामि नमः। वेणुपत्रं समर्पयामि। अतः नाम पूजां च करिष्ये। ओम केशवाय नारायणाय नमः, माधवाय नमः, गोविन्दाय नमः, विष्णवे नमः, मधुसूदनाय रमाय नमः, वामनाय नमः, शिवाय नमः, ऋषिकेशाय नमः, पद्मनाभाय नमः, दामोदराय लक्ष्य नाम पूजां समर्पयामि। आकर्षमेलाकी लक्ष्मी पूजां च करिष्ये। महालक्ष्मी नमः, प्रबलाय नमः,
पद्मासने नमः सौम्याय नमः जिनगाय नमः अनगाय नमः रमाय नमः पीताम्बरधारिण्ये नमः दिव्यगन्धालेपनाय नमः स्वरूपाय नमः रत्नदीप्ताय नमः वाञ्छितफलाय नमः लक्ष्मी समेत सत्यनारायण स्वामिने नमः लक्ष्मी पूजां समर्पयामि अतः आवरण पूजां च करिष्ये ओम नारायण पंचफल महानैवेद्यानि निवेदयामि प्राणाय पंचभूतात्मने नमो नमः पंचफल महानैवेद्यं समर्पयामि श्री गुरु महादेव ओम प्राणाय स्वाहा अपानाय स्वाहा उदानाय स्वाहा समानाय स्वाहा परब्रह्मणे नमो नमः पंचफल महानैवेद्यानि निवेदयामि श्री गुरु महाप्रभो अर्पित महानैवेद्यानि निवेदयामि प्राणाय पंचभूतात्मने स्वाहा कर्पूर मंगल निराजनो नंदनंदन नारायण नवनीत चोरा नारायण वशुबालक श्री नारायण पाप विमोचन नारायण नारायण हरि नारायण कापाडु श्री सत्य नारायण नारायण हरि नारायण कापाडु श्री सत्य नारायण इंदिरा रमारमण गोविंद सत्यनारायण स्वामी पादारवति गोविंद गोविंद संकीर्तनं वरद गोविंद हर हर नमः पार्वती पतये रक्षांधारयामि नमस्करोमि ದೇವದೇವ ಅಮ್ಮ ನಮಗೆ ಈ ಮಗುವಿನ ನಾಮಕರಣದಲ್ಲಿ ಮಾಡೋಣ ಅಂತ ಹೇಳಿ ಮುಂದೆ ಕೂಡ್ತಾನೆ ಆಯ್ತಮ್ಮ ಹಂಗೆ ಆಗ್ಲಿ ಅಂತ ಹೇಳಿ ಸ್ವಲ್ಪ ವಿವಾಹ ಆ ಮಗಳಿಗೆ ಸ್ವಲ್ಪ ವಯಸ್ಸುಗಳಾಗುತ್ತಾಳೆ ನಾಮಕರಣ ಕೂಡ ಮಾಡ್ತಾರೆ ಕಳಾವತಿ ಎಂಬುದಾಗಿ ಅವಳು ಸಹ ತಾಯಿ ಹೇಳ್ತಾಳೆ ಸ್ವಾಮಿ ನಮಗೆ ಮಕ್ಕಳಾದ ಕೂಡಲೇ ಸತ್ಯನಾರಾಯಣ ವ್ರತವನ್ನು ಮಾಡ್ತೀವಿ ಅನ್ಕೊಂಡ್ವಿ ನಾಮಕರಣದಲ್ಲಿ ಮಾಡ್ತೀವಿ ಅನ್ಕೊಂಡ್ವಿ ಮಾಡಿಲ್ವಲ್ಲಮ್ಮ ಅಂತ ಹೇಳಿದಾಗ ಅದಕ್ಕೆ ಆ ವ್ಯಾಪಾರಿ ಏನ್ ಹೇಳ್ತಾನೆ ಅಮ್ಮ ನನಗೀಗ ವ್ಯಾಪಾರ ಜಾಸ್ತಿ ಇದೆ ಈ ಮಗುವಿನ ಮದುವೆ ಕಾಲದಲ್ಲಿ ಮಾಡೋಣ ಯಾವಾಗ ಮದುವೆ ಕಾಲಕ್ಕೆ ಹೋಗಿದೆ ಆಯ್ತು ಖಂಡಿತವಾಗಿ ಹಂಗೆ ಆಗಿ ಅಂತ ಹೇಳಿ ಸತ್ಯನಾರಾಯಣ ಸ್ವಾಮಿಗೆ ಅವನ ಮೇಲೆ ಕ್ರೋಧ ಬಂದಂತೆ ಏನೇನು ಮಗು ಹುಟ್ಟಿದ ತಕ್ಷಣ ಸತ್ಯನಾರಾಯಣ ವ್ರತವನ್ನು ಮಾಡ್ತೀನಿ ಅಂತ ಮಗು ನಾಮಕರಣದಲ್ಲಿ ಮಾಡ್ತೀನಿ ಅಂತ ಆಯ್ತು ಇವಾಗ ಮಗು ಮದುವೆ ಕಾಲಕ್ಕೆ ಹೋಗಿದೆ ಆಯ್ತು ಅದನ್ನು ನೋಡೋಣ ಅಂತ ಹೇಳಿ ಸ್ವಲ್ಪ ದಿವಸ ಮೇಲೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಆಗಿದೆ ಮಂಗಳಾರತಿ ಮಾಡೋಣ ಅಲ್ವಾ ಸತ್ಯನಾರಾಯಣ ಸ್ವಾಮಿ ವಿಶಿಷ್ಟತೆ ಏನಂದ್ರೆ ಕತೆ ಶ್ರವಣವನ್ನು ಮಾಡುತ್ತದೆ ಯಾಕಂದ್ರೆ ಬೆಳಗ್ಗೆಯಿಂದ ನಾವು ಪೂಜೆಯನ್ನು ಮಾಡ್ಕೊಂಡು ಬಂದಿದ್ದೀವಿ ಇನ್ನ ನಮಗೆ ಕೇವಲ 50% ಮಾತ್ರ ಫಲ ಸಿಕ್ಕಿರೋದು ಪೂರ್ಣ ಫಲ ಬೇಕು ಅಂದ್ರೆ ನಾವೇನ್ ಮಾಡ್ಬೇಕು ಕತೆ ಶ್ರವಣವನ್ನು ಮಾಡುವಂಥದ್ದು ಕತೆ ಕೇಳುವಂಥದ್ದು ಅಲ್ವಾ ಆ ರೀತಿಯಾಗಿ ಸತ್ಯನಾರಾಯಣ ಸ್ವಾಮಿ ವ್ರತಕಥೆಗಳು ಎಷ್ಟು ಅಧ್ಯಾಯಗಳು ಎಷ್ಟು ಕಥೆಗಳು 5 ಕಥೆಗಳು 4ನೇ ವರ್ಷ ಮಾಡಿಸ್ತಾ ಇದ್ದೀರಲ್ಲ ಹೇಳಿಲ್ವ ಯಾರು ಕಥೆಗಳು ಹೇಳಿದ್ರಲ್ಲ 5 ಕಥೆಗಳು ಅಂತ ಹೇಳಿ ಒಂದೊಂದು ಕಥೆಯನ್ನು ನಮ್ಮ ಭೂಲೋಕದಲ್ಲಿ ಏನೇನಾಗುತ್ತೆ ಅನ್ನೋದಕ್ಕೋಸ್ಕರವಾಗಿ ಅವರಿಗೆ ಇನ್ನೊಂದು ಹೆಸರೇ ಕಲಿಯುಗನಾಥ ಕಲಿಯುಗ ಸತ್ಯನಾರಾಯಣ ಅಂತ ಹೇಳಿ ಆ ರೀತಿಯಾಗಿ ಆ ಕಲಿಯುಗನಾಥನಾದ ಸತ್ಯನಾರಾಯಣ ಸ್ವಾಮಿ ದೇವರಲ್ಲಿ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ಕತೆ ಕೇಳುವವರ ಕತೆ ಹೇಳುವವರ ಯಾಕಂದ್ರೆ ಕತೆ ಕೇಳುವವರು ಕಡಿಮೆ ಆಗಿದೆ ಅಲ್ವಾ ಕತೆ ಹೇಳುವವರು ಜಾಸ್ತಿ ಜಸ್ಟ್ ಇವಾಗ ತಾನೇ ಪೂಜೆ ಎಲ್ಲ ಮುಗೀತು ಇನ್ನು ಪ್ರಸಾದ ಫಲಾರ ಎಲ್ಲ ಕೊಡ್ತಿದ್ದಾರೆ ಈ ವರ್ಷದಲ್ಲಿ ನಾನು 2 ಸಲ ಸತ್ಯನಾರಾಯಣ ಪೂಜೆಗೆ ಅಟೆಂಡ್ ಆದಂಗೆ ಆಯಿತು ಹಾಗೆಯೇ ಇವತ್ತು ಸ್ಪೆಷಲ್ ಡೇ ಅಂತಲೇ ಹೇಳ್ಬೋದು ಸತ್ಯನಾರಾಯಣ ಪೂಜೆ ಜೊತೆ ಅತ್ತೆದು ಮಾವದು 25th ಆ್ಯನಿವರ್ಸರಿ ಇವತ್ತು ತುಂಬಾ ಖುಷಿಯಾಗುತ್ತೆ ಎರಡು ಕೋಇನ್ಸಿಡೆನ್ಸ್ ಆಗಿ ಎರಡು ಒಂದೇ ದಿವಸ ಸೆಲೆಬ್ರೇಟ್ ಮಾಡ್ಕೊತಿದ್ದಾರೆ ಇನ್ನು 25th ಆ್ಯನಿವರ್ಸರಿ ಸಕ್ಸಸ್ಫುಲಿ ಆಗಿ ಕಂಪ್ಲೀಟ್ ಆಗಿರೋದ್ರಿಂದ ಒಂದು ಸ್ವಲ್ಪ ಗ್ರ್ಯಾಂಡಾಗಿ ಕೇಕ್ ಎಲ್ಲ ಕಟಿಂಗ್ ಮಾಡ್ತಿದ್ದಾರೆ ಇವತ್ತು ನಮ್ಮ ಆಂಟಿ ಕೆಲಸ ಮಾಡಿ ಮಾಡಿ ಸುಸ್ತಾಗೋಗೈತೆ ಲತಾ ಆಂಟಿ
ಇನ್ನು ಕೇಕ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತೇಳಿ 25th ಹ್ಯಾಪಿ ಆ್ಯನಿವರ್ಸರಿ ಅಂತೇಳಿ ಎಷ್ಟು ಚೆನ್ನಾಗಿ ಸಿಂಪಲಾಗಿ ಡೆಕೋರೇಟ್ ಮಾಡಿದ್ದಾರೆ. ಹಾಗೆ ಇದು ಐಸ್ ಕೇಕು. ಇನ್ನು ಅವರಿಬ್ಬರು ಮಕ್ಕಳು ಸೇರಿಕೊಂಡು ಈ ಸಂದರ್ಭನ ಸ್ಪೆಷಲ್ ಡೇ ಆಗಿ ಸೆಲೆಬ್ರೇಟ್ ಮಾಡಿಕೊಂಡು ತುಂಬಾ ಖುಷಿಯಾಗುತ್ತೆ. ನನ್ನ ಕಡೆಯಿಂದ ಇಬ್ರಿಗೂ 25th ಹ್ಯಾಪಿ ಆ್ಯನಿವರ್ಸರಿ ಅತ್ತೆ ಮಾವ. ನಾನು ಡೈರೆಕ್ಟ್ ವಿಶ್ ಮಾಡೋಕ್ಕಾಗಲಿಲ್ಲ, ಹಾಗಾಗಿ ಈ ಮುಖಾಂತರ ನಿಮಗೆ ವಿಶ್ ಮಾಡ್ತಾ ಇದ್ದೀನಿ. ನಿಶು ಅತ್ತೆದು ಅತ್ತೆ ಮಾಡೋದು ಮದುವೆಯಾಗಿ 25 ವರ್ಷ ಆಗೈತೆ ಅಂತ ಚಿನ್ನು. ಅತ್ತೆ ಕಟ್ ಮಾಡ್ತಾರೆ. ಚಪ್ಪಳ ಕೆಳಗೋಯ್ತು ಇವಾಗ ಹೊಡ್ಕೊಳ್ಳೋ ಇಬ್ರದ್ದು ಒಂದಲ್ಲ. ಆಯ್ತು ಬಿಡು, ಅದು ಕೊಡ್ಸುತ್ತಂತ ಅತ್ತೆ. ಕೇಕು ಡಿಶ್ ಇನ್ನು ಊಟದ ವಿಚಾರಕ್ಕೆ ಬಂದರೆ ಒಬ್ಬಟ್ಟು ಊಟ ಮಾಡಿಸಿದ್ರು. ತುಂಬ ಸಿಂಪಲ್ಲಾಗಿ ಒಬ್ಬಟ್ಟು, ಪಾಯಸ, ಅನ್ನ ಸಾಂಬಾರು, 3 ಥರ ಸಾಂಬಾರು ಮಾಡಿಸಿದ್ರು. ಹಾಗೆ ಒಂದು 4 ಥರ ಪಲ್ಯಗಳು ತುಂಬ ಚೆನ್ನಾಗಿತ್ತು ಸಿಂಪಲ್ಲಾಗಿ. ಇನ್ನು ಹಾಗೆ ಅವತ್ತು ಪೂಜೆ ಆಗಿ ಸಾಯಂಕಾಲಕ್ಕೇ ಎಲ್ಲರೂ ಹೋದರು, ನಾವು ಮಾತ್ರ ಉಳ್ಕೊಂಡಿದ್ದೀವಿ. ಹಾಗೆ ನಮ್ಮ ಜೊತೆ ಎಲ್ಲ ತತ್ತೆ ಅಜ್ಜಿ ಎಲ್ಲರೂ ಇದ್ದರು. ಇನ್ನು ನೀಟಾಗೆಲ್ಲ ಕ್ಲೀನ್ ಮಾಡಿದ್ವಿ, ಪರ್ಕೆ ಗುಡಿಸೋ ಆಗಿಲ್ಲ, ಹಂಗಾಗಿ ಬಟ್ಟೆಗೆ ಕ್ಲೀನ್ ಮಾಡಿದ್ವಿ. ಸೊ ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ಮತ್ತೊಂದು ವಿಡಿಯೋಲಿ ಸಿಗೋಣ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗೆ ಇಷ್ಟ ಆದರೆ ಗೊತ್ತಲ್ವಾ, ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಹೋಮ್ ಟೂರ್ ಬೇಕು ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋಲಿ ಸಿಗೋಣ. ಬಾಯ್ ಬಾಯ್.